ಗುಡ್ ಈವ್ನಿಂಗ್ ಎವ್ರಿವನ್. ಈಗಾಗಲೇ ಜಿಲ್ಲೆಯಲ್ಲಿನ ಎಲ್ಲ ಕಾಲೇಜಿನವರು ದ್ವಿತೀಯ PUC ವಿದ್ಯಾರ್ಥಿಗಳ ಪ್ರಥಮ PUCಯ ಮೊದಲನೇ ಕಿರು ಪರೀಕ್ಷೆಯ ಅಂಕಗಳನ್ನು ಪೂರ್ಣ ಪ್ರಮಾಣದಲ್ಲಿ ನಮೂದು ಮಾಡಿರುತ್ತಾರೆ. ಈಗ ಪ್ರಥಮ PUC ವಿದ್ಯಾರ್ಥಿಗಳ ಮೊದಲನೇ ಕಿರು ಪರೀಕ್ಷೆಯ ಅಂಕಗಳನ್ನು ಕಾಲೇಜಿನ ಸ್ಯಾಟ್ಸ್ ಪೋರ್ಟಲ್ನಲ್ಲಿ ನಮೂದು ಮಾಡಬೇಕಾಗಿರುತ್ತದೆ. ಈ ಕುರಿತು ಪ್ರಥಮ PUC ಕಿರು ಪರೀಕ್ಷೆಯ ಅಂಕಗಳನ್ನು ನಮೂದು ಮಾಡುವ ಮೊದಲು ತಮ್ಮ ಸ್ಯಾಟ್ಸ್ ಲಾಗಿನ್ನಲ್ಲಿ ಕೆಲವು ಮಾಹಿತಿಗಳನ್ನು ತುಂಬಿ ಉಪನಿರ್ದೇಶಕರ ಅನುಮೋದನೆಗೆ ಸಲ್ಲಿಸಬೇಕಾಗಿರುತ್ತದೆ. ಅನುಮೋದನೆಗೆ ಸಲ್ಲಿಸುವ ವಿಧಾನವನ್ನು ಈ ಮೂಲಕ ವಿಡಿಯೋ ಮಾಡಿ ನೀಡಲಾಗಿದೆ. ತಮ್ಮ ಸ್ಯಾಟ್ಸ್ ಪೋರ್ಟಲ್ನಲ್ಲಿ ಓಪನ್ ಮಾಡಿದರೆ ಹೋಮ್ ಪೇಜ್ನಲ್ಲಿ ಇಲ್ಲಿ ಮೇಲೆ ರೀಸೆಂಟ್ಲಿ ಆ್ಯಡೆಡ್ ಅಂತ ಆಪ್ಷನ್ಗಳು ಕಾಣ್ತವೆ. 1 2 3 4 5 ಆಪ್ಷನ್ಗಳು ಇದ್ದಾವೆ. ಮೊದಲನೇದಾಗಿ ಸೆಕ್ಷನ್ ಆ್ಯಂಡ್ ಲ್ಯಾಂಗ್ವೇಜ್ ಅಪ್ರೂವ್ಡ್ ಬೈ DDPU ಲಿಸ್ಟ್ ಅಂತ ಇದೆ. ಇದರಲ್ಲಿ ತಾವು ಮಾಡಬೇಕಾಗಿದ್ದು ಏನು ಕೆಲಸವಿರುವುದಿಲ್ಲ. ಇದರಲ್ಲಿ ತಮ್ಮ ಕಾಲೇಜಿನಲ್ಲಿ ಯಾವ ಸೆಕ್ಷನ್ ಅಪ್ರೂವ್ ಆಗಿದ್ದಾವೆ ಅಥವಾ ಅಪ್ರೂವ್ ಆಗದೇ ಇರೋದಂಥ ಮಾಹಿತಿಯನ್ನು ತಾವು ನೋಡಬಹುದು. ಇದು ನಾವು ಅಪ್ರೂವ್ ಮಾಡಿದ ನಂತರ ತಮಗೆ ಕಾಣುವುದು. ನಂತರ ಇಲ್ಲಿ ಫೀಸ್ ಡೀಟೇಲ್ ಸಬ್ಮಿಷನ್ ಫಾರ್ ವೆರಿಫಿಕೇಷನ್ ಎಂದು ಒಂದು ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿದಾಗ ಅಕಾಡೆಮಿಕ್ ಇಯರ್ 25-26 ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದಾಗ ಕೆಳಗಡೆ ಅಪ್ಲಿಕೇಶನ್ ಫೀಸ್, ನಾನ್ ಗೌರ್ಮೆಂಟ್ ಫೀಸ್, ಚೇಂಜ್ ಆಫ್ ಕಾಲೇಜ್ ಫೀಸ್, ಪ್ರೈವೇಟ್ ಸ್ಟಡಿ ಫೀಸ್, ಸಬ್ಜೆಕ್ಟ್ ಚೇಂಜ್ ಫೀಸ್, ಗೌರ್ಮೆಂಟ್ ಫೀಸ್ ಈ ಎಲ್ಲ ಶುಲ್ಕಗಳನ್ನು ನಮೂದು ಮಾಡಬೇಕಾಗಿರುತ್ತದೆ. ಇಲ್ಲಿ ಅಪ್ಲಿಕೇಶನ್ ಫೀಸ್ ನಮೂದು ಮಾಡಿದಾಗ ಬ್ಯಾಂಕ್ ನೇಮ್, ಚಲನ್ ನಂಬರ್, ಟೋಟಲ್ ಫೀಸ್ ನಮೂದು ಮಾಡಿ ಆ ಫೀಸ್ ಕಟ್ಟಿದ ಚಲನನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಫೀಸ್ ಕಟ್ಟಿದ ಚಲನ್ ಅಪ್ಲೋಡ್ ಮಾಡಲು ಅದು PDF ಫೈಲ್ ಆಗಿರಬೇಕು ಹಾಗೂ 750 KBಗಿಂತ ಕಡಿಮೆ ಇರಬೇಕು. ಅದನ್ನು 750 KB ಈಗ ಅಪ್ಲೋಡ್ ಆಗಿದೆ. ಅಪ್ಲಿಕೇಶನ್ ಫೀಸ್ ಆದ ನಂತರ ಇಲ್ಲಿ ಆ್ಯಡ್ ರೋ ಅಂತ ಕ್ಲಿಕ್ ಮಾಡಿದರೆ ಇನ್ನೊಂದು ರೋ ಆ್ಯಡ್ ಆಗುತ್ತೆ. ನಂತರ ಅಪ್ಲಿಕೇಶನ್ ಫೀಸ್ ಆದಮೇಲೆ ಗೌರ್ಮೆಂಟ್ ಫೀಸನ್ನು ಸೆಲೆಕ್ಟ್ ಮಾಡಿ ಇದೇ ರೀತಿ ತಾವು ತುಂಬಬೇಕಾಗಿರುತ್ತದೆ. ತುಂಬಿದ ನಂತರ ಅದನ್ನು ಸೇವ್ ಮಾಡಿಕೊಳ್ಳಿ. ನಂತರ ಹೋಮ್ ಪೇಜ್ಗೆ ಹೋಗಿ ಇಲ್ಲಿ 4ನೇ ಆಪ್ಷನ್ PU ಫೀ ಕಲೆಕ್ಷನ್ ಅಂತ ಇದೆ. ಅದರಲ್ಲಿ ಸರ್ವೀಸಸ್ಸಲ್ಲಿ ಗೌರ್ಮೆಂಟ್ ಫೀಸ್ ಸೆಲೆಕ್ಷನ್ ಮಾಡಿ ಸ್ಟ್ಯಾಂಡರ್ಡ್ 11ನೇ ತರಗತಿ ವಿದ್ಯಾರ್ಥಿಗಳಿಂದ ಒಟ್ಟಾರೆ ಕಲೆಕ್ಟ್ ಮಾಡಿದ ಎಲ್ಲ ಸರ್ಕಾರಿ ಶುಲ್ಕವನ್ನು ಇಲ್ಲಿ ತುಂಬಬೇಕು. ಹಾಗೂ ಎಷ್ಟು ವಿದ್ಯಾರ್ಥಿಗಳ ಶುಲ್ಕ, ಅಂದಾಜಿಗೆ 120 ವಿದ್ಯಾರ್ಥಿಗಳ ಶುಲ್ಕ ತುಂಬಿದ ಮೇಲೆ ಇಲ್ಲಿ ಸೇವ್ ಮಾಡಬೇಕು. ಸೇವ್ ಮಾಡಿದ ತಕ್ಷಣ ಇಲ್ಲಿ ಫೀ ಡೀಟೇಲ್ ಸೇವ್ಡ್ ಸಕ್ಸಸ್ಫುಲಿ, ಚಲನ್ ನಂಬರ್ ಸೋ ಆ್ಯಂಡ್ ಸೋ ಎಂದು ಬರುತ್ತದೆ. ಆದರೆ ಫೀಸ್ ಅಪ್ಡೇಟ್ ಆಗುವುದಿಲ್ಲ. ಏಕೆಂದರೆ ಇಲ್ಲಿ ತಮ್ಮ ಫೀಸ್ ಮೇಲೆ ಆಪ್ಷನ್ನಲ್ಲಿ ಪಾಪಪ್ ಕಂಟಿನ್ಯೂ ಬ್ಲಾಕಿಂಗ್ ಅಂತ ಆಪ್ಷನ್ ಇದ್ದರೆ ಅದನ್ನು ಆಲ್ವೇಸ್ ಅಲೋ ಪಾಪಪ್ ಎಂದು ಸೆಲೆಕ್ಟ್ ಮಾಡಿ ಡನ್ ಕೊಟ್ಟರೆ ತಾವು ಇನ್ನೊಮ್ಮೆ PU ಫೀಸ್ ಕಲೆಕ್ಷನ್ನಲ್ಲಿ ಗೌರ್ಮೆಂಟ್ ಫೀಸ್ 11ನೇ ತರಗತಿ
120 ವಿದ್ಯಾರ್ಥಿಗಳು. ಸೇವ್ ಮಾಡಿದ ತಕ್ಷಣ ಇದು ಡೈರೆಕ್ಟಾಗಿ ಕರ್ನಾಟಕ 1 ಎಂಬ ಪರದೆಗೆ ಹೋಗುತ್ತದೆ. ತಾವು ಫೀಸನ್ನು, ಅಲ್ಲಿ ನಮೂದಿಸಲಾದ ಫೀಸನ್ನು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗಿರುತ್ತದೆ. ಆನ್ಲೈನ್ ಪೇಮೆಂಟ್ ಆದ ತಕ್ಷಣ ಈ ಎರಡೂ ಫೀಸ್ಗಳು ಯಾವುವೆಂದರೆ PU ಕಲೆಕ್ಷನ್ನಲ್ಲಿ ಗೋರ್ಮೆಂಟ್ ಫೀಸ್ ಮತ್ತು ರಿನ್ಯೂವಲ್ ಆಫ್ ರೆಗ್ಯುಲೇಷನ್ ಫೀಸ್ ಎರಡನ್ನೂ ತುಂಬಿ ಸೇವ್ ಮಾಡಿ ಆನ್ಲೈನ್ ಫೀಸ್ ಕಟ್ಟಿದ ನಂತರ ಮತ್ತೆ ಹೋಮ್ಗೆ ಹೋಗಿ ಫೀ ಡೀಟೇಲ್ಸ್ ಸಬ್ಮಿಷನ್ ಫಾರ್ ವೆರಿಫಿಕೇಷನ್ ಎಂಬ ಆಪ್ಷನ್ನಲ್ಲಿ ತಾವು ಮೊದಲು ತುಂಬಿದ ಅಪ್ಲಿಕೇಶನ್ ಫೀಸ್ ಹಾಗೂ ಗೌರ್ಮೆಂಟ್ ಫೀಸ್ ಎಲ್ಲ ಇಲ್ಲಿ ಬಂದಿರುತ್ತದೆ. ಬಂದ ತಕ್ಷಣ ಎಲ್ಲ ಖಚಿತಪಡಿಸಿಕೊಂಡು ತಾವು DDPU ಅವರಿಗೆ ಸೆಂಡ್ ಮಾಡಬೇಕಾಗಿರುತ್ತದೆ. ಇಲ್ಲಿ ಕೆಳಗಡೆ ಆಪ್ಷನ್ ಸೇವ್ ಆ್ಯಂಡ್ ಸೆಂಡ್ ಫಾರ್ DDPU ಅಂತ ಪ್ರೆಸ್ ಮಾಡಿದರೆ ಅದು ನಮ್ಮ ಲಾಗಿನ್ಗೆ DDPU ಲಾಗಿನ್ಗೆ ತಮ್ಮ ಮಾಹಿತಿ ಬರುತ್ತದೆ. DDPU ಲಾಗಿನ್ನಿಂದ ಲಾಗಿನ್ಗೆ ತಮ್ಮ ಮಾಹಿತಿ ಬಂದ ನಂತರ ಇದು DDPU ಲಾಗಿನ್. ತಾವು ಕಳಿಸಿದ ಮಾಹಿತಿ ನಮಗೆ ಇಲ್ಲಿ ಕಾಣುತ್ತದೆ. ವೆರಿಫಿಕೇಷನ್ ಆಫ್ ಸೆಕ್ಷನ್ ಲ್ಯಾಂಗ್ವೇಜ್ ಆ್ಯಂಡ್ ಸೀಟ್ ಮ್ಯಾಟ್ರಿಕ್ಸ್ ಎಂಬುದರಲ್ಲಿ ನಾವು ತಮ್ಮ ಕಾಲೇಜಿನ ಮಾಹಿತಿಯನ್ನು ಸೆಲೆಕ್ಟ್ ಮಾಡಿದಾಗ ತಮ್ಮ ಕಾಲೇಜಿನ ಸೆಕ್ಷನ್ ಡೀಟೇಲ್ಸ್, ಲ್ಯಾಂಗ್ವೇಜ್ ಡೀಟೇಲ್ಸ್, ಸೀಟ್ ಮ್ಯಾಟ್ರಿಕ್ ಡೀಟೇಲ್ಸ್ ಹಾಗೂ ಫೀಸ್ ಡೀಟೇಲ್ಸ್ ಇವೆಲ್ಲ ನಮಗೆ ಗೋಚರವಾಗುವುದು. ನಾವು ಇವುಗಳನ್ನು ಪರಿಶೀಲಿಸಿ ಸೆಕ್ಷನ್ ಡೀಟೇಲ್ಸ್, ಲ್ಯಾಂಗ್ವೇಜ್ ಡೀಟೇಲ್ಸ್, ಸೀಟ್ ಮ್ಯಾಟ್ರಿಕ್ಸನ್ನು ಪರಿಶೀಲಿಸಿ ಫೀಸ್ ಡೀಟೇಲ್ ಕೂಡ ಪರಿಶೀಲಿಸಿ ತಮಗೆ ಇಲ್ಲಿ ಅಪ್ರೂವ್ ಎಂದು ಆಪ್ಷನ್ ಬರುತ್ತೆ. ನಾವು ಅಪ್ರೂವ್ ಕೊಡ್ತೀವಿ. ಈಗ ಈ ಕಾಲೇಜಿಂದ ಆಲ್ರೆಡಿ ಅಪ್ರೂವ್ ಆಗಿದೆ, ಹಾಗಾಗಿ ಈ ಆಪ್ಷನ್ ಕಾಣ್ತಾ ಇಲ್ಲ. ನಾವು ಅಪ್ರೂವ್ ಕೊಟ್ಟ ಮೇಲೆ ತಮಗೆ ಪ್ರಥಮ PUC ವಿದ್ಯಾರ್ಥಿಗಳ ಪ್ರಥಮ ಕಿರು ಪರೀಕ್ಷೆ ಅಂಕಗಳನ್ನು ನಮೂದು ಮಾಡಲು ಸಾಧ್ಯವಾಗುತ್ತದೆ. ಇಲ್ಲಿ ಗಮನಿಸಬೇಕಾದ ಒಂದು ವಿಚಾರ ಏನೆಂದರೆ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ತಾವು ರೋಸ್ಟರ್ ನಿಯಮವನ್ನು ಪಾಲನೆ ಮಾಡದಿದ್ದಲ್ಲಿ, ಇಲ್ಲಿ ವ್ಯತ್ಯಾಸಗಳು ಕಂಡುಬಂದಲ್ಲಿ ಈ ಪರದೆಯನ್ನು ನಮ್ಮ ಕಚೇರಿಯಿಂದ ನೋ ಎಂದು ಸೆಲೆಕ್ಟ್ ಮಾಡಿ ತಮಗೆ ಒಂದು ನೋಟಿಸನ್ನು ಆನ್ಲೈನ್ ಮೂಲಕ ಜನರೇಟ್ ಮಾಡಿ ತಮ್ಮ ಲಾಗಿನ್ಗೆ ಸಲ್ಲಿಸಲಾಗುವುದು. ತಾವುಗಳು ಆ ನೋಟಿಸನ್ನು ತಮ್ಮ ಲಾಗಿನ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಡೌನ್ಲೋಡ್ ಮಾಡುವ ವಿಧಾನವನ್ನು ತೋರಿಸುತ್ತೇನೆ. ನಾವು ಕಳುಹಿಸಿದ ನೋಟಿಸ್ ತಮ್ಮ ಕಾಲೇಜಿನ ಲಾಗಿನ್ನಲ್ಲಿ ಇಲ್ಲಿ ಶೋಕಾಸ್ ನೋಟಿಸ್ ಎಂದು ಒತ್ತಿದಾಗ ಇಲ್ಲಿ ತಮಗೆ ಶೋಕಾಸ್ ನೋಟಿಸ್ ಕಾಣುವುದು. ಈ ಕಾಲೇಜಿನ ಶೋಕಾಸ್ ನೋಟಿಸ್ ಇನ್ನೂ ಜನರೇಟ್ ಆಗಿಲ್ಲ, ಹಾಗಾಗಿ ಕಾಣುತ್ತಿಲ್ಲ. ಇಲ್ಲಿ ಒಂದು ಡೌನ್ಲೋಡ್ ಎಂಬ ಆಪ್ಷನ್ ಬರುವುದು. ತಾವು ನೋಟಿಸನ್ನು ಡೌನ್ಲೋಡ್ ಮಾಡಿ ಅದಕ್ಕೆ ಲಿಖಿತ ಉತ್ತರವನ್ನು ನೀಡಿ ಇಲ್ಲಿ ಅಪ್ಲೋಡ್ ನೋಟಿಸ್, ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ PDF ಕಾಪಿಯನ್ನು ಅಪ್ಲೋಡ್ ಮಾಡಿ ರಿಮಾರ್ಕ್ಸ್ ಬರೆದು ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಸಬ್ಮಿಟ್ ಮಾಡಿದ ತಕ್ಷಣ ಆ ನೋಟಿಸಿನ ಉತ್ತರ ನಮ್ಮ ಕಚೇರಿಗೆ ಬರುವುದು. ನಂತರ ನಮ್ಮ ಕಚೇರಿ ಲಾಗಿನ್ನಿಂದ ತಮ್ಮ ನೋಟಿಸನ್ನು ಪರಿಶೀಲಿಸಿ ಅಪ್ರೂವ್ ಮಾಡಲಾಗುವುದು. ನೋಟಿಸು ಬಂದವರಿಗೆ ನೋಟಿಸಿಗೆ ಉತ್ತರ ನೀಡಿದ ಮೇಲೆ ಅಂಕಗಳನ್ನು ನಮೂದು ಮಾಡಲು ಬರುವುದು.
ನೋಟಿಸು ಬಾರದೇ ಇದ್ದಲ್ಲಿ ತಾವು ನೇರವಾಗಿ ಪ್ರಥಮ PUCಯ ಪ್ರಥಮ ಕಿರು ಪರೀಕ್ಷೆಯ ಅಂಕಗಳನ್ನು ನಮೂದು ಮಾಡಬಹುದಾಗಿರುತ್ತದೆ. ದಯಮಾಡಿ ಕೂಡಲೇ ನಾಳೆ ಸಂಜೆ ಒಳಗೆ ಕ್ರಮ ವಹಿಸಲು ಎಲ್ಲ ಪ್ರಾಂಶುಪಾಲರಿಗೆ ಕೋರಲಾಗಿದೆ. ಯಾರ್ಯಾರು ಅನುಮೋದನೆಗೆ ಸಲ್ಲಿಸಿದ್ದೀರೋ ನನಗೆ ವಾಟ್ಸಪ್ ಸಂದೇಶವನ್ನು ಸಲ್ಲಿಸಿದ್ದಲ್ಲಿ ನಾನು ನಾಳೆಯೂ ಕೂಡ ಕ್ರಮ ವಹಿಸುತ್ತೇನೆ. ಉಪನಿರ್ದೇಶಕರ ಸೂಚನೆಯ ಮೇರೆಗೆ. ಧನ್ಯವಾದಗಳು.